ನಮೋ ನಮಃ. ಈ ಸ್ತೋತ್ರವನ್ನ ಹೇಳಿದಾಗ ನೀವು ಕೊಟ್ಟಿರ್ತಕ್ಕಂಥ ಪುಷ್ಪ, ಧೂಪ, ದೀಪ, ನೈವೇದ್ಯ, ಮಂಗಳಾರತಿ ಇದರಲ್ಲಿ ಯಾವ್ದಾದ್ರು ಲೋಪದೋಷಗಳಾಗಿದ್ದಲ್ಲಿ, ಜಾಸ್ತಿ ಕಮ್ಮಿ ಆಗಿದ್ದಲ್ಲಿ ಅದನ್ನ ಅವರು ಕ್ಷಮಿಸ್ತಾರೆ ಅನ್ನತಕ್ಕಂಥದ್ದು ಈ ಮಂತ್ರದ ಅರ್ಥ. ಅದಕ್ಕೋಸ್ಕರ ನಾನು ಮಂಗಳಾರತಿ ಮಾಡಿಲ್ಲ ಅಥವಾ ಊದಿನ ಕಡ್ಡಿ ಬೆಳಗಿಲ್ಲ, ಹೂ ಹಾಕಿಲ್ಲ ಅಂತ ಯಾವುದಕ್ಕೂ ಸಹಿತ ಯೋಚನೆಯನ್ನ ಮಾಡಬೇಡಿ. ನಿಮ್ಮ ಪರವಾಗಿ ಇಲ್ಲಿ ನಾವು ಎಲ್ಲರೂ ಸಹಿತ ಲೋಪವಿಲ್ಲದೆ ಈ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ದೀವಿ. ಮಹಾಮಂಗಳಾರತಿ ಆಗತ್ತೆ. ಸಂಬಂಧಪಟ್ಟ ಯಾರು ಹೇಳೋದ್ ಬೇಡ, ನಿಮ್ಮ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ವಿಶೇಷೇಣ ವಿಶಿಷ್ಟಾಯ ಶುಭದಿತೌ ಮಮ ಉಪಾತ್ತ ಸಮಸ್ತ ದುರಿತ ಕ್ಷೇತ್ವಾರ ಪರಮೇಶ್ವರ ಪರಮೇಶ್ವರಿ ಪ್ರೀತ್ಯರ್ಥಂ ವ್ರತ ಸಮಯೇ ಸತ್ಯ ಅಷ್ಟೋತ್ತರ ಸಹಿತ 108 ನಾಮವನ್ನ ಹೇಳ್ತೀವಿ. ಆ 108 ಸರಿ ಪುಷ್ಪವನ್ನ ಅಥವಾ ಅಕ್ಷತೆಯನ್ನ ಹಾಕಿ, ಯಾವುದು ಸಿಗಲಿಲ್ಲ ಅಂತ ಹೇಳಿದ್ರೆ 2 ಕೈಯನ್ನ ಜೋಡಿಸಿ 108 ಬಾರಿ ಓಂ ನಮೋ ನಾರಾಯಣಾಯ ನಮಃ ಅಂತ ಮಂತ್ರವನ್ನ ಜಪ ಮಾಡ್ತಿದ್ರೆ ನಾವಿಲ್ಲೇನು ಅರ್ಚನೆಯನ್ನ ಆತ್ಮದಲ್ಲಿ ಮಾಡಿ ಇದರಿಂದ ಮಾಡ್ಕೊಳತಕ್ಕಂಥದ್ದು. ಓಂ ನಮೋ ಸತ್ಯದೇವಾಯ ನಮಃ ಅಂತ ಮಂತ್ರದಿಂದ ಜಪವನ್ನ ಮಾಡತಕ್ಕಂಥದ್ದು. ಓಂ ಶ್ರೀ ಸತ್ಯದೇವಾಯ ನಮಃ, ಓಂ ಸತ್ಯಾತ್ಮನೇ ನಮಃ, ಸತ್ಯಭೂತಾಯ ನಮಃ, ಸತ್ಯಮ ಸತ್ಯಕರ್ಮಣೇ ನಮಃ, ಸತ್ಯಪವಿತ್ರಾಯ ನಮಃ, ಸತ್ಯಮಂಗಲಾಯ ನಮಃ, ಸತ್ಯಗರ್ಭಾಯ ನಮಃ, ಸತ್ಯಪ್ರಜಾಪತಯೇ ನಮಃ, ಸತ್ಯವಿಕ್ರಮಾಯ ನಮಃ, ಸತ್ಯಸಿದ್ಧಿದಾಯ ನಮಃ, ಸತ್ಯಾಚ್ಯುತಾಯ ನಮಃ, ಸತ್ಯವೀರಾಯ ನಮಃ, ಸತ್ಯಾಯ ನಮಃ, ಸತ್ಯಪೂರ್ಣಾಯ ನಮಃ, ಸತ್ಯೌಷಧಾಯ ನಮಃ, ಸತ್ಯಶಾಶ್ವತಾಯ ನಮಃ, ಸತ್ಯಪ್ರವರ್ಧನಾಯ ನಮಃ, ಸತ್ಯವಿಕ್ರಮಣೇ ನಮಃ, ಸತ್ಯಧರ್ಮಿಣೇ ನಮಃ, ಸತ್ಯಮೇಧಾಯ ನಮಃ, ಸತ್ಯಾಧೀಶಾಯ ನಮಃ, ಸತ್ಯಕ್ರಮೇ ನಮಃ, ಸತ್ಯಕಾಲಾಯ ನಮಃ, ಸತ್ಯವತ್ಸಾಗಿ ಜಾಗೃತಿಯಾಗಿ ಹೊರಟು ಹೋದನು. ರತ್ನಸಾರವೆಂಬ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯನೊಡನೆ ವ್ಯಾಪಾರ ಮಾಡುತ್ತಿದ್ದನು. ಒಂದು ದಿನ ರಮಣೀಯವಾದ ಆ ಪಟ್ಟಣದ ಒಡೆಯನಾದ ಚಂದ್ರಕೇತು ಎಂಬ ರಾಜೇಂದ್ರನ ಗೃಹದಲ್ಲಿ ಕುರಿತು ಇವರಿರುವರು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತು ವರ್ತಕರನ್ನು ನೋಡಿ, ಸತ್ಯನಾರಾಯಣ ಸ್ವಾಮಿಯು ಎಲೆ ವೈಶ್ಯನೇ, ನಿನಗೂ ಸಹಿಸಲು ಶಕ್ಯವಾದ ಬಹುದುಃಖ ಉಂಟಾಗಲಿ ಎಂದು ಶಾಪವನ್ನು ಕೊಟ್ಟನು. ಅದೇ ಸಮಯದಲ್ಲಿ ಕಳ್ಳರು ರಾಜದ್ರವ್ಯವನ್ನು ಅಪಹರಿಸಿ ವರ್ತಕರಿರುವ ಪ್ರದೇಶ ಕಡೆಗೆ ಬರುತ್ತಿದ್ದನ್ನು ಕಂಡು, ಅಲ್ಲೇ ರಾಜಭಟರು ಬಂದಿರುವ ಚೋರರು ಕಂಡು ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದೆ ಓಡಿ ಹೋದರು. ಆಗ ರಾಜಭಟರು ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜಧನವಿರುವುದನ್ನು ಕಂಡು ಇವರೇ ಚೋರರೆಂದು ಭಾವಿಸಿ ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದರೆಂಬ ಸಂತೋಷದಿಂದ ಎಳೆಯುತ್ತಾ ರಾಜನ ಸಮೀಪಕ್ಕೆ ತಂದು, ಪ್ರಭುವೇ, ದ್ರವ್ಯ ಸಮೇತರಾದ 2 ಕಳ್ಳರೆಂದು ಬಂಧಿಸಿರುತ್ತೇವೆ, ವಿಚಾರಿಸಿ ಶಿಕ್ಷಣೆಗೆ ಅಪ್ಪಣೆ ಕೊಡಬೇಕೆಂದು ಹೇಳಲು ದೈವವೆತ್ತದಿಂದ ವಿಚಾರಣೆ ಇಲ್ಲದೇನೆ ಮಹಾ ಕಷ್ಟವಾದ ಕಾರಾಗೃಹದಲ್ಲಿ ಇರಿಸಲ್ಪಟ್ಟರು. ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಇವರ ಆಡುವ ಮಾತುಗಳು ಯಾರು ನಾರಾಯಣಾಯ. ಓಂ ನಮೋ ನಾರಾಯಣಾಯ. ದೇವತಾಭ್ಯೋ ನಮಃ. ಜಯತಿ ಜಯತಿ. ದೇವತಾಭ್ಯೋ ನಮಃ. ಪಾರ್ವತಿ ಸಮೇತ ಪರಮೇಶ್ವರಾಯ ನಮಃ. ಪಾರ್ವತಿ ಸಮೇತ ಪರಮೇಶ್ವರಾಯ ನಮಃ. ಮಂದೇಶ್ವರಾಯ ನಮಃ. ದೇವತಾಭ್ಯೋ ನಮಃ. ಬ್ರಹ್ಮದೇವೋ ಪೂರ್ಣಂ ದದಾತಿ ಪದಭ್ಯೋ ತಾನೀತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಜಮಾನಾಯುತ್ತೇಜೋ ದದಾತಿ ಸಂತೃಷ್ಟಂದನಮಭಯಂ ತಮಾಕಟಮಭ್ಯಂ ದತ್ತಾವರ್ಣಕ್ಷಮನ್ಯೋ ವೇಂದದಾನಾರ್ದೇಶತ್ರವಪುರಾಜಿತಾಸೋ ಅಪನಿಲಯಂತಾನ್ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾ ಮೃತ್ಯೋರ್ಮುಕ್ಷಯಮಾಮೃತಾತ್. ದೇವತಾಭ್ಯೋ ನಮಃ. ಶ್ರೀ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿನೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪರಿವಾರ ದೇವತಾಭ್ಯೋ ನಮಃ. ದೇವತಾಭ್ಯೋ ನಮಃ. ನೀರಾಜನಂ ದರ್ಶಯಾಮಿ. ನೀರಾಜನ ಮಧ್ಯೆ ಆಚಮನೀಯಂ, ಒಂದು ಧರಣಿ ನೀರು, ಆಚಮನೀಯಂ ಸಮರ್ಪಯಾಮಿ. ಪುಷ್ಪಾಣಿ ಸಮರ್ಪಯಾಮಿ. ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇ ವಿಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಧೂಪಸ್ಥಂ ಕರ್ಮ ಸಾಕ್ಷಿ ವಿಘ್ನಗತೋ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸಿದ್ಧೋ ಭವಾತ್.
ಮಹಾಲಕ್ಷ್ಮೀ ನಮಃ. ರೈತರ ಏಳಿಗೆಗೋಸ್ಕರ, ರೈತರ ಕೃಷಿ ಜಮೀನುಗಳ ಅಭಿವೃದ್ಧಿಗೋಸ್ಕರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಸಮಾಜಕ್ಕೆ ಅರ್ಪಣೆಯನ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸತ್ಯಯುಗ ದಾನ ಪರಂಪರೆಗೆ ಪ್ರಸಿದ್ಧಿ ಪಡೆದಂತಹ ಕ್ಷೇತ್ರ. ಅನ್ನದಾನ, ವಿದ್ಯಾದಾನ, ಔಷಧಿ ದಾನ ಮತ್ತು ಅಭಯದಾನ ಅನ್ನುವಂತಹ ಚತುರ್ವಿಧ ದಾನ ಪರಂಪರೆಯನ್ನ ನಿರಂತರ 8 ವರ್ಷಗಳಿಂದಲೂ ಕೂಡ ಮುಂದುವರಿಸಿಕೊಂಡು ಬಂದಿರುವಂತದನ್ನ ನಾವೆಲ್ಲರೂ ಕೂಡ ಕಂಡುಕೊಂಡಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಭಯದಾನದ ಪೂರಕವಾಗಿ ಈ ಅಭಯದಾನ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕುವಂತ ಉದ್ದೇಶವನ್ನು ಇಟ್ಟುಕೊಂಡು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಕರ್ನಾಟಕ ರಾಜ್ಯಕ್ಕೆ ಪ್ರಕಟಿಸಿಕೊಂಡು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅಭಯವನ್ನ ನೀಡಬೇಕು, ಆತ್ಮಸ್ಥೈರ್ಯವನ್ನ ತುಂಬಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಣೆ ಮಾಡಿಬಿಟ್ಟು ಬಹಳ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭದಲ್ಲಿ ಒಂದು ಕುಟುಂಬದ ಅಭಿವೃದ್ಧಿಗೋಸ್ಕರ, ವೈಯಕ್ತಿಕ ಕುಟುಂಬದ ಅಭಿವೃದ್ಧಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ತದನಂತರದಲ್ಲಿ ಸಂಘಟಿತರನ್ನಾಗಿ ಮಾಡಿಕೊಂಡು ಪ್ರತಿಯೊಂದು ಸ್ವಸಹಾಯ ಸಂಘಗಳನ್ನ ಮಾಡಿಕೊಂಡು ಅದರ ಮೂಲಕ ಅವರನ್ನ ಅಭಿವೃದ್ಧಿಯನ್ನ ಮಾಡಬೇಕು, ಅವರ ಜಮೀನುಗಳನ್ನ ಅಭಿವೃದ್ಧಿಯನ್ನ ಮಾಡಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಕೃಷಿಕರಿಗೆ ಹೆಚ್ಚಿನ ಆದ್ಯತೆಯನ್ನ ಪಡೆದುಕೊಂಡು ಈ ಸಂಸ್ಥೆಯನ್ನ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದರ ಒಟ್ಟಿಗೆ ಪ್ರತಿಯೊಂದು ಕುಟುಂಬ, ಪ್ರತಿಯೊಬ್ಬ ಮಹಿಳೆ ಕೂಡ ಈ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಮಹಿಳಾ ಸ್ವಸಹಾಯ ಸಂಘಗಳನ್ನ ಮಾಡುವ ಮೂಲಕ, ಜ್ಞಾನ ವಿಕಾಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವ ಮೂಲಕ ಇವತ್ತು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಇವತ್ತು ನೀಡಿರುವಂತದ್ದು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು. ಯಾಕೆಂದ್ರೆ ಅವರೊಂದು ಕಲ್ಪನೆ ಯೋಜನೆ, ಆ ಕಲ್ಪನೆ ಯೋಜನೆ ಅದು ಯಥಾವತ್ತಾಗಿ ಆ ಕಲ್ಪನೆ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಿಸುವ ಕೆಲಸ ಅಲ್ಲ. ಒಂದು ರಾಜ್ಯಾದ್ಯಂತ ಒಂದು ಕೆಲಸದ ಕಾರ್ಯರೂಪದವರು ಒಂದು ಯೋಜನೆ ರೀತಿಯ ತರುವಂಥದ್ದು ಸುಲಭದ ಕೆಲಸ ಅಲ್ಲ. ಒಂದು ಸರ್ಕಾರದ ಕೆಲಸ ರೀತಿಯಲ್ಲಿ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೋ ಆ ರೀತಿಯಲ್ಲಿ ಒಂದೊಂದು ವಲಯಗಳನ್ನು ಮಾಡಿ, ವಲಯಗಳ ಕಾರ್ಯರೂಪಕ್ಕೆ ಕ್ಷೇತ್ರ ಕೊಟ್ಟು ಅವರಿಗೆಲ್ಲ ಒಂದೊಂದು ವ್ಯವಸ್ಥಿತವಾಗಿ ಅಧಿಕಾರಗಳನ್ನು ಕೊಟ್ಟು ಕೆಲಸ ಮಾಡೋದಿದೆಯಲ್ಲ, ಇದು ಸುಲಭದ ಕೆಲಸ ಅಲ್ಲ. ಇಂಥ ಒಂದು ಮಹತ್ ಕೆಲಸ ಮಾಡ್ತಿದೆ ಅಂದ್ರೆ ನಾವು ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವು ಪೂಜೆ ಸಲ್ಲಿಸಬೇಕಾಗುತ್ತೆ. ಇವತ್ತು ಸತ್ಯನಾರಾಯಣ ಪೂಜೆನ ಇವತ್ತು ನಾವು ಮಾಡಿದ್ದೇವೆ. ಇದು ಧಾರ್ಮಿಕ ಕಾರ್ಯಕ್ರಮ. ಯಾಕೆ ಈ ಧಾರ್ಮಿಕ ಕಾರ್ಯಕ್ರಮ ಹೋಗ್ತು? ಇದೆಲ್ಲ ಬೇಕಾದಷ್ಟು ಕೃಷಿ ಚಟುವಟಿಕೆ ಬಗ್ಗೆ ಕಾರ್ಯಕ್ರಮ ಮಾಡಿದ್ರು, ಕೆರೆ ಹೂಳೆ ತುಂಬ ಕಾರ್ಯಕ್ರಮ ಮಾಡಿದ್ರು, ಬೇಕಾದ ಕಾರ್ಯಕ್ರಮ ಮಾಡಿದ್ರು. ಆದರೆ ಧಾರ್ಮಿಕದಲ್ಲೆಲ್ಲ ಕೊರತೆ ಕಾಣ್ತಾ ಇದೆ. ನಮ್ಮ ಜನರಲ್ಲಿ ಧಾರ್ಮಿಕದ ಕೊರತೆ ಕಾಣ್ತಾ ಇದೆ. ಆದರೆ ಎಲ್ಲೇ ಅವರು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಕೊರತೆ ಆಗಿಲ್ಲ, ಜನ ಜಾಸ್ತಿ ಆಗ್ತಿದ್ದಾರೆ. ಆ ಧಾರ್ಮಿಕದಲ್ಲಿ ಕೊರತೆ ಆಗ್ತಾ ಇಲ್ಲ. ನೀವು ಎಲ್ಲಿಂದ ಹೋದ್ರು ಧರ್ಮಸ್ಥಳ ಸಂಖ್ಯೆ ವರ್ಷ ಜನ ಜಾಸ್ತಿನೇ ಆಗ್ತಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಕೊರತೆ ಕಾಣ್ತಿದ್ದೀವಿ ಏನೋ ಅನ್ನೋ ಭಾವನೆ ಇಟ್ಕೊಂಡು ಒಂದು ಸತ್ಯನಾರಾಯಣ ಪೂಜೆ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಯನ್ನ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿದೆ. ಇದು ವಿಶೇಷವಾದ ಕ್ರಮ. ಈ ವರ್ಷ ಕಾಣುತ್ತೆ, 2 ವರ್ಷದಿಂದ ಶುರುವಾಗಿದೆ. ಒಂದು ಒಳ್ಳೆ ಕಾರ್ಯಕ್ರಮ ಇದು. ಈ ಜಿಲ್ಲೆಯಾದ್ಯಂತ ಜನ ಬಂದಿದ್ರೆ ಎಷ್ಟು ಜನ ಸೇರಿದ್ರು ಅಷ್ಟು ಜನ ಸೇರಿದ್ರು ಅದು ಕಾರ್ಯಕ್ರಮ ಅಷ್ಟು ವಿಶೇಷವಾಗಿ ನಡೀತು. ತುಂಬಾ ಚೆನ್ನಾಗಿ ಅನಿಸ್ತು. ಆ ಕಾರ್ಯಕ್ರಮದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದಾಗ ಅಮ್ಮ ತುಂಬಾ ತಿಳ್ಕೊಂಡಿದ್ದೀರಾ ಹೆಗ್ಗಡೆ ಅವರಂದ್ರೆ, ತುಂಬಾ ತಿಳ್ಕೊಂಡಿದ್ದೀರಾ ಅಂದ್ರೆ ನಾವು ಹೆಣ್ಮಕ್ಳು ಮಾಡೋದೇನಿದೆಯೋ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತೀವಿ. ಅದರಿಂದ ಇದೆಲ್ಲ ಸಂಘಗಳು ನಡೆಯೋದು ನಮ್ಮ ಹೆಣ್ಮಕ್ಳದಿಂದ ಮಾತ್ರ ಸಾಧ್ಯ ಆಗುತ್ತೆ. ನಾವು ಸಂಘಗಳು ನಡೆಸೋದು ಹೆಚ್ಚು ಜನ ನೀವು ಹೆಣ್ಮಕ್ಳೇ ತಾನೆ. ಅದರಿಂದ ಹೆಣ್ಮಕ್ಳು ಎಲ್ಲ ತರದಲ್ಲೂ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವ ಉದ್ಯೋಗವನ್ನು ಸೃಷ್ಟಿಸೋದು, ಅದು ಸ್ವ ಉದ್ಯೋಗ ಮಾಡ್ತೀವಿ. ಏನೋ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದಕ್ಕೆ ರೀಸೇಲ್ ಇರಬೇಕು. ಸೆಲ್ ಮಾಡುವಂಥ ಕಾರ್ಯಕ್ರಮನ ಬಿಡಬೇಕು. ನೀವು ಹೆಗ್ಗಡೆ ಸಹ ಈ ಸಂಸ್ಥೆಯಿಂದ ಮಾಡಿದ್ರೆ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ, ಸ್ವ ಉದ್ಯೋಗನ ಕಲ್ಪಿಸಿದಂಗೆ ಆಗುತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಆದರೆ ಮುಂದಿನ ದಿನಗಳಲ್ಲಿ ಗಮನಿಸಿ ಸ್ವ ಉದ್ಯೋಗವನ್ನು ಮತ್ತು ಅದನ್ನ ಮಾರುವಂತ ವ್ಯವಸ್ಥೆ ಇದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಊದ್ಬತ್ತಿ ಇರ್ಬೋದು, ಕರ್ಪೂರ ಮಾಡೋದಿರ್ಬೋದು. ಮನೆಗೆ ಹೆಣ್ಮಕ್ಳು ಸುಮ್ಮನೆ ಕೂತ್ಕೊಂಡು ನಾವು ಟಿವಿ ನೋಡ್ತೀವಿ, ಏನೋ ಕಾರ್ಯಕ್ರಮ ಅನ್ನೆಸೆಸರಿಯಾಗಿ ಟೈಮ್ ವೇಸ್ಟ್ ಮಾಡ್ತೀವಿ. ಧಾರಾವಾಹಿಗಳು, ಟಿವಿಗಳು ಏನು ಕೊಡಲ್ಲ ನಮಗೆ, ಬುದ್ಧಿ ಜ್ಞಾನನೂ ಕೊಡಲ್ಲ, ಏನಿಲ್ಲ. ಏನು ಧಾರಾವಾಹಿಗಳು ನೋಡ್ತಾ ಇರ್ತೀವೋ ಅದು ಒಂದ್ ದಿವಸ ಮಾಡೋದಿಲ್ಲ,
15 ದಿವಸ ತೋರಿಸ್ತಾರೆ. ಅದರಿಂದ ನಾವೆಲ್ಲ ಹೆಣ್ಮಕ್ಳು ಆ ತರ ಕುತ್ಕೊಂಡು ನೋಡೋಕ್ಕಿಂತ ಮುಂಚೆ ಸ್ವ ಉದ್ಯೋಗವನ್ನ ಈ ಧರ್ಮಸ್ಥಳ ಸಂಘದಿಂದ ಹಲವಾರು ಉದ್ಯೋಗಗಳನ್ನ ಕಲ್ಪಿಸುವಂತ ವ್ಯವಸ್ಥೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಎಲ್ಲ ಸರ್ಕಾರ ಏನ್ ಮಾಡುತ್ತೋ ಅದಷ್ಟು ಭಾಗವಹಿಸುವಂತ ಅವಕಾಶ ಎಲ್ಲರೂ ಕೂಡ ಗ್ರಹಿಸಿಕೆ ಎಲ್ಲರೂ ಕೂಡ ನೆನಪು ಮಾಡ್ಕೊಂತಾರ. ಇದರ ಉದ್ದೇಶ ಏನು, ನಮ್ಮ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಮತ್ತೆ ಅವರ ಪತ್ನಿ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅವರು ಸಮಾಜ ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ಸಮಾಜ ಸಹಕಾರ ಮಾಡಬೇಕಂತ ಎಲ್ಲೆಲ್ಲಿ ನಮ್ಮ ಸಮಾಜದಲ್ಲಿ ಜನಗಳು ತೊಂದರೆ ಅನುಭವಿಸ್ತಾ ಇದ್ದಾರೋ ಅದು ಸಹಕಾರ ಆಗಬೇಕು ಅಂತೇಳಿ ಸಾಕಷ್ಟು ಯೋಜನೆಗಳನ್ನ ಆಯೋಜಿಸ್ತಾ ಇದ್ದಾರೆ. ಬಹಳ ವಿಶೇಷ ಗಮನಿಸಿದ್ದು ಅಂತಂದ್ರೆ ಕೆರೆಗಳನ್ನ ಓಡಾಡ್ತಾ ಇದ್ದ ಕಾರ್ಯಕ್ರಮಗಳು. ಸಾರಿ 3-4 ವರ್ಷದಿಂದ ಆ ಸಂತೆವೇನು ಭಾಗದಲ್ಲಿ ಓಡಾಡ್ತಾರೆ. ಸಂತೆವೇನು ಭಾಗದಲ್ಲಿ ತುಂಬಾ ಚೆನ್ನಾಗಿ ಕೆರೆನ ಊಳೆತ್ತಿದ್ರು. ಇಷ್ಟು ಚೆನ್ನಾಗಿ ಊಳೆತ್ತಾರೆ, ಯಾರು ಇವ್ರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಮತ್ತೆ ನಮ್ಮ ರಾಜಕಾರಣಿಗಳು ನಮ್ಮ ವ್ಯವಸ್ಥೆಯಲ್ಲಿ ಇಷ್ಟು ಚೆನ್ನಾಗುತ್ತೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ರಾಜಕಾರಣಿಗಳು ಹೆಂಗಪ್ಪ ಅಂದ್ರೆ ಊರಲ್ಲೆಲ್ಲ ಗುಡಿ ಬಿಟ್ಟರೆ ಸುತ್ತು ಕಟ್ ಮಾಡಿಬಿಟ್ಟು ಅದು ಶೇಪ್ ಮಾಡಿ ಮೆಜರ್ಮೆಂಟ್ ಆಗೋದು ಅಷ್ಟೇ. ಹಂಗಿರುವಾಗ ಈ ಇದು ಸಾಧ್ಯ ಅಂತ ನಾನು ಹೇಳ್ತಿರೋದು. ಮತ್ತೆ ಯಾರನ್ನ ಸ್ಪೆಸಿಫಿಕ್ ನಮ್ಮ ರಾಜಕಾರಣಿಗಳು ಇಡೀ ರಾಜಕಾರಣದ ಬಗ್ಗೆ ನಾವು ಮಾತಾಡ್ತಿರೋದು. ಮತ್ತೆ ನೀವು ಮತ್ತೆ ಬಿಜೆಪಿ ಅವರು, ಕಾಂಗ್ರೆಸ್ನವರು, ದಳದವರು, ಇನ್ಯಾವುದ ಪಾರ್ಟಿ ಅಂತ ಮತ್ತೆ ಅವ್ರು ಕಟ್ ಮಾಡಿ ಕೊಡ್ತಕ್ಕ ಹೋಗ್ತಾರೆ ಅನಿಸ್ತು. ಆಮೇಲೆ ಕೇಳೇ ಇಲ್ಲ ಧರ್ಮಸ್ಥಳದವರು. ಆಮೇಲೆ ಬಂದು ಅದೇ ಪ್ರೋಗ್ರಾಮ್ ನನಗೂ ಇನ್ವೈಟ್ ಮಾಡಿದ್ರು ಅಂತ ಅನ್ಸುತ್ತೆ. ನೋಡಿದ್ರೆ ಆ ಕೆರೆಗೆ 10 ಲಕ್ಷ ರೂಪಾಯಿ ಖರ್ಚಾಗಿದ್ದಾರೆ. ನಾವೇನಾದ್ರು ಗೌರ್ಮೆಂಟ್ ಇಂದ ಮಾಡ್ಬೇಕಾಗಿದ್ರೆ 1 ಕೋಟಿ ಹಾಕಿದ್ರು ಕೂಡ ಅಷ್ಟು ಕೆಲಸ ಆಗ್ತಾ ಇರಲಿಲ್ಲ. ಬೇರೆ ಮಾಡಿಕ್ಕೆ ಈ ಚೌಕಟ್ ಮಾಡಿ ಮೆಜರ್ಮೆಂಟ್ ತಗೊಂಡು ಬಿಲ್ ಬರ್ಸ್ಕೊಂಡು ದುಡ್ಡು ತಗೊಂಡು ಮುಗಿಸ್ಬಿಡ್ತಿದ್ರು. ಇಂಥ ಕಾರ್ಯಕ್ರಮಗಳನ್ನ ಏನ್ ಇವತ್ತು ಗೌರ್ಮೆಂಟ್ ಮಾಡಬೇಕಾಗಿತ್ತು ಅಂತ ಕಾರ್ಯಕ್ರಮ ಇವತ್ತು ಧರ್ಮಸ್ಥಳದವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತೇನು CMಗಳು ಅಂತ ಬಯಸ್ತೀವ ಮಿನಿಸ್ಟರ್ಗಳು ಅಂತೇಳಿ ಇಂಥವರೆಲ್ಲ ಆಗಿದ್ರೆ ಇವತ್ತು ದೇಶ ಎಲ್ಲಿ ಇರ್ತೋ ಎಲ್ಲ ದೇವರಿಗೆ ಗೊತ್ತು. ಮತ್ತೆ ಎಷ್ಟು ಇವತ್ತು ಸತ್ಯನಾರಾಯಣ ಪೂಜೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ನೀವು ಸುಮ್ಮನೆ ಒಂದ್ಸರಿ ಬರ್ರಿ, ಇಲ್ಲ ಸಭೆ ಮಾಡೋಣ ಇಷ್ಟ ಬರ್ತಿರ್ಲಿಲ್ಲ ಹೆಣ್ಮಕ್ಳುಗಳು. ಸತ್ಯನಾರಾಯಣ ಪೂಜೆ ಹೆಸರಲ್ಲಿ ಕೂರಿಸಿ ನಿಮ್ಗೊಂದು ಸ್ವಲ್ಪ ತಿಳುವಳಿಕೆ ಹೇಳ್ಬೇಕು ಅಂತೇಳಿ ಈಗ ತಾನೆ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.